ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 3 ವಿಷಯಗಳನ್ನು ಹೇಳಕ್ಕೆ ಬರ್ತಾ ಇದ್ದೀನಿ. ಏನಪ್ಪ ಆ 3 ವಿಷಯಗಳು ಅಂತಂದರೆ, ಗೃಹಲಕ್ಷ್ಮಿ 2000 ರೂಪಾಯಿ ಹಣ ಯಾವಾಗ ಬರುತ್ತೆ, ಡೇಟ್ ಕಂಪಲ್ಸರಿ ಹೇಳ್ತೀನಿ. ನನ್ನ ವಿಡಿಯೋಗಳು ಆಲ್ಮೋಸ್ಟ್ ನೋಡಿರ್ಬೋದು. ಎಲ್ಲರ ಥರ ದಿನ ಕೂಡ ನಾನು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ನನಗೆ ಡೇಟ್ ಕನ್ಫರ್ಮ್ ಆದರೆ ಮಾತ್ರ ವೀಡಿಯೋ ಮಾಡ್ತೀನಿ. ಅದಕ್ಕೋಸ್ಕರನೇ 2000 ರೂಪಾಯಿ ದುಡ್ಡು ಯಾವಾಗ ಬರುತ್ತೆ ಅನ್ನೋದು ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅದನ್ನೇ ನಿಮ್ಮ ಹತ್ರ ಹಂಚ್ಕೋತೀನಿ. ಎರಡನೇ ವಿಷಯ ಬಂದುಬಿಟ್ಟು, ಕೆಲವೊಬ್ಬರು ಗೃಹಲಕ್ಷ್ಮಿ ಅಕೌಂಟ್ಗಳು ಡಿಲೀಟ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಕೂಡ ನ್ಯೂಸ್ ಚಾನಲಲ್ಲಿ ಬರ್ತಾಯಿದೆ. ಅದೇ ಎಂಥವ್ರದ್ದು ಡಿಲೀಟ್ ಆಗಿದ್ದಾವೆ, ಯಾರಿಗೆಲ್ಲ ಈ 2000 ರೂಪಾಯಿ ದುಡ್ಡು ಜಮಾ ಆಗಲ್ಲ ಈ ಸಲ ಅಂತ ಹೇಳ್ಬಿಟ್ಟು ಆ ಒಂದು ಮಾಹಿತಿ ಹೇಳ್ತೀನಿ. ಮೂರನೇ ಟಾಪಿಕ್ ಬಂದುಬಿಟ್ಟು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊನ್ನೆ ಒಂದು ಮಾತು ಹೇಳಿರ್ತಾರೆ. ಈ 2000 ರೂಪಾಯಿ ನಾವು 1 ವರ್ಷ ಆಯಿತು ಪ್ರತಿಯೊಬ್ಬ 2000 ರೂಪಾಯಿ ಗೃಹಲಕ್ಷ್ಮಿಗೆ ಹಾಕ್ತಾಯಿದ್ವಿ. ಮತ್ತು ಅಂಥವರು ಈ ಸಲ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳಿದಾರಲ್ವ. ಅದಕ್ಕೋಸ್ಕರ ಯಾವ ಥರ ರೀಲ್ಸ್ ಮಾಡಬೇಕು, ಏನು ಟಾಪಿಕ್ ತೊಗೊಂಡು ರೀಲ್ಸ್ ಮಾಡಿದರೆ ನಾವು ರೀಚ್ ಆಗ್ತೀವಿ, ಬಹುಮಾನ ಗೆಲ್ತೀವಿ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಮೂರನೇ ಟಾಪಿಕ್, ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ರೀಲ್ಸ್ ಮಾಡೋದು ಇಷ್ಟ ಇದ್ದರೆ ಯಾವ ಥರ ರೀಲ್ಸ್ ಮಾಡಬೇಕು, ಬಹುಮಾನ ಗೆಲ್ಲಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂಥವ್ರಿಗೆ ನಾನು ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ, ಅಲ್ಲಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಟಾಪಿಕ್ ತೊಗೊಂಡು ರೀಲ್ಸ್ ಮಾಡಬೇಕು, ಏನು ಮಾಡಿದ್ರೆ ನಾವು ರೀಚ್ ಆಗ್ತೀವಿ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ ನನ್ನಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಲಿ. ಯಾಕಂದರೆ ಪ್ರತಿಯೊಬ್ಬರಿಗೂ ರೀಲ್ಸ್ ಮಾಡೋಕ್ಕೆ ಬರುತ್ತೆ, ಆದರೆ ಕೆಲವೊಂದು ಟಿಪ್ಸನ್ನ ಹೇಳ್ಕೊಡ್ತೀನಿ. ಅಂಥವ್ರು ನೀವು ಅದನ್ನು ಇಟ್ಕೊಂಡು ನಿಮ್ಮ ಹತ್ರ ಇರ್ತಕ್ಕಂಥ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ನೀವು ರೀಲ್ಸನ್ನ ಮಾಡ್ಬೋದು. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ನ್ಯೂಸ್ ಚಾನಲಲ್ಲಿ ಹೇಳ್ತಾ ಇರ್ತಾರೆ, ನಾವು 2000 ರೂಪಾಯಿ ಹಾಕ್ತಾಯಿದ್ದೀವಿ, ಕೆಲವೊಂದು ತಾಂತ್ರಿಕ ದೋಷದಿಂದ ಈ ಒಂದು 2000 ರೂಪಾಯಿ ಹಾಕೋಕ್ಕೆ ಟೈಮ್ ತೊಗೋತಾ ಇದೆ. ಯಾಕಪ್ಪ ಅಂತಂದರೆ ಭಾಳಷ್ಟು ಜನಕ್ಕೆ ನಾವು 2000 ರೂಪಾಯಿ ಹಾಕಬೇಕಾದ್ರೆ ಇದಕ್ಕೆ ಲೋಡ್ ಆಗಿಬಿಟ್ಟು ತಾಂತ್ರಿಕ ದೋಷ ಆಗ್ತಾಯಿದೆ ಅಂತ. ಮೊದಲು ಇದೆಲ್ಲ ಪ್ರಾಬ್ಲಮ್ ಆಗಿಲ್ಲ, ಇವಾಗ 3 ತಿಂಗಳಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಕೇಳಿದಾಗ ಅದನ್ನೇ ಹೇಳ್ತಾ ಇದ್ದಾರೆ. ಪ್ರತಿ ಸರ್ತಿ ನಾವು 3 ತಿಂಗಳದ್ದು ಒಮ್ಮೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಡ್ತಿದ್ದೀವಿ. ಈ ಸಲ ಸ್ವಲ್ಪ ಡಿಲೇ ಆಗ್ತಾಯಿದೆ, ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಆಗ್ತಿದೆ. ಮುಂದೆ ಈ ಥರ ಪ್ರಾಬ್ಲಮ್ ಆಗಲ್ದಂಗೆ ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದೆ ಏನಪ್ಪ ಅಂತಂದರೆ ಡೇಟ್ ಮಾತ್ರ ಯಾವಾಗ ಅಂತಂದರೆ, ನಿಮಗೆ 2000 ರೂಪಾಯಿ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರುತ್ತೆ ಅಂತಂದರೆ, ನೀವು ಇದು ಗಣಪತಿ ಹಬ್ಬದ ದಿನ 2000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. 4000 ರೂಪಾಯಿ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಇದು 12ನೇ ಕಂತಿನ ಮಾತ್ರ ಹಾಕ್ತಾರೆ. ಯಾಕಂದರೆ 2 ಸತಿ ಹಾಕೋಕ್ಕೆ ಅವ್ರ ಕೈಯಿಂದ ಆಗ್ತಾಯಿಲ್ಲ ಅಂತ ನಾನು ಭಾವಿಸ್ತೀನಿ. ಏನಪ್ಪ ಅಂತಂದರೆ 2000 ರೂಪಾಯಿ ಮಾತ್ರ ಬರ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ಕೂಡ 11ನೇ ಕಂತು 12ನೇ ಕಂತು 2 ಒಂದೇ ಸತಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ 11 ಕಂತಿನ ಅಷ್ಟೇ ಬಂದಿದೆ, 12ನೇ ಕಂತಿನೂ ಕೂಡ ಬಂದಿಲ್ಲ, 13ನೇ ಕಂತು ಕೂಡ ಪೆಂಡಿಂಗ್ ಆಯಿತು ಅಲ್ವಾ. ಅದಕ್ಕೋಸ್ಕರ ಈ ಸಲ ಕೂಡ ಜಸ್ಟ್ 12ನೇ ಕಂತಿಂದ ಅಷ್ಟೇ ಬರುತ್ತೆ. ನಿಮಗೆ 13ನೇ ಕಂತಿನ ಕೂಡ ಪೆಂಡಿಂಗಲ್ಲಿ ಇಟ್ಟಿದ್ದು ನೆಕ್ಸ್ಟ್ ಮಂತ್ನ ಹಾಕ್ತಾರೆ. ಈ ಥರ ಒಂದೊಂದು ತಿಂಗಳನ್ನ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲರಿಗೂ ಗೊತ್ತಿದ್ದಂಥ ವಿಷಯನೇ ಅಲ್ವಾ. ಸರಿ, ಇದಂತೂ ಗೊತ್ತಾಯ್ತಲ್ಲ ನಿಮಗೆ. ಗಣಪತಿ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳಿದರೆ ಅಷ್ಟರಲ್ಲಿ ನಿಮ್ಮ ಖಾತೆಗೆ ಬರ್ಬೋದು. ಕೆಲವೊಬ್ಬರಿಗೆ ಇವತ್ತು ಅಮೌಂಟ್ ಜಮಾ ಆಗಿದ್ದಂಗೆ ಮೆಸೇಜ್ ಬಂದಿದೆ ಸರ್ ಅಂತೇಳ್ಬಿಟ್ಟು ಮೆಸೇಜ್ ಮಾಡ್ತಾಯಿದ್ದಾರೆ. ಒಂದು ವೇಳೆ ನಿಮಗೂ ಕೂಡ ಅಮೌಂಟ್ ಒಂದು ವೇಳೆ ಜಮಾ ಆಯಿತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ನ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಎರಡನೇ ವಿಷಯ ಬಂದುಬಿಟ್ಟು, ಗೃಹಲಕ್ಷ್ಮಿದವರಿಗೆ ಕೆಲವೊಬ್ಬರು ಅಕೌಂಟ್ಗಳು ಡಿಲೀಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಫಸ್ಟಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಎಂಥವ್ರದ್ದು ಡಿಲೀಟ್ ಆಗಿದೆ ಅಂತಂದರೆ ಸುಮ್ಮನೆ ಯಾರನ್ನ ಡಿಲೀಟ್ ಮಾಡೋಕ್ಕೆ ಹೋಗಲ್ಲ. ಯಾಕಪ್ಪ ಅಂತಂದರೆ ಇದು 5 ವರ್ಷಕ್ಕಂತ ನಾವು ಇದೇ ಥರ ಅಮೌಂಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವರು ಮೊದಲೇ ಹೇಳಿದ್ದಾರೆ. ಹಾಕಿಲ್ಲ ಅಂದರೆ ಯಾರು ಬಿಡೋರು ಯಾರು ಅಲ್ವಾ. ಗೃಹಲಕ್ಷ್ಮಿ ಅಮೌಂಟ್ ತೊಗೋತಾ ಇದ್ರೆ ಅವರೆಲ್ಲರೂ ಕೂಡ ಸಡನ್ಲಿ ನಾವು ಬಿಟ್ಬಿಡ್ತೀವಿ ಅಂತಂದರೆ ಇದನ್ನು ಯಾರು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಇದನ್ನು ಎಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ, ಒಂದೊಂದು ತಿಂಗಳು ಡಿಲೇ ಮಾಡಿಕೊಂಡು ಮುಂದೆ ತೊಗೊಂಡೋಗ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀವಿ. ತಮಗೆ ಕೂಡ ಒಂದು ವೇಳೆ ಅಮೌಂಟ್ ಬಂದಿದೆನಾ ಇಲ್ವಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಮಾಡಿ. ಮೂರನೇ ವಿಷಯ ಬಂದುಬಿಟ್ಟು, ನೀವು ರೀಲ್ಸ್ನ ಮಾಡೋದು ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಎಂಥ ಟಿಪ್ಸ್ ಇರಬೇಕಂತಂದ್ರೆ ಒಂದು ಕಾಮಿಡಿ ಇರಬೇಕು. ಅದರಲ್ಲಿ ಜಸ್ಟು ಕಾಂಗ್ರೆಸ್ ಸರ್ಕಾರದ ಒಂದು ಏನಿದೆಯಲ್ಲ ಅದ್ರ ಬಗ್ಗೆನೇ ಮಾತಾಡುತ್ತಾ ಇರಬೇಕು. ಇಂಥದ್ರಲ್ಲಿ ಇದ್ದರೆ ಮಾತ್ರ ಈ ಒಂದು ರೀಲ್ಸ್ ಮುಂದಕ್ಕೆ ಹೋಗುತ್ತೆ. ಮತ್ತು ಅವ್ರ ಪರವಾಗಿ ಮಾತಾಡುವಂಥ ರೀಲ್ಸ್ ಆಗಿರಬೇಕು. ನಿಮಗೆ ಇನ್ನಷ್ಟು ಮಾಹಿತಿ ಹೇಳ್ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಕೊಡ್ತೀನಿ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಯಾವ ಥರ ಮಾಡಬೇಕು ಅನ್ನೋದು ನಾನು ಕೆಲವೊಂದು ವೀಡಿಯೋಗಳು ಮಾಡಿದ್ದೀನಿ. ಸೇಮ್ ನೀವು ಕೂಡ ಅದೇ ಥರ ಮಾಡಿಬಿಟ್ಟು ರೀಲ್ಸನ್ನ ಮಾಡಿ ಬಹುಮಾನ ಗೆಲ್ಲಿ. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.